PUC ವಿದ್ಯಾರ್ಥಿಗಳೇ, ಯಾರೆಲ್ಲ ಆಪ್ಷನಲ್ ಕನ್ನಡ ತೆಗೆದುಕೊಂಡು ಓದ್ತಾ ಇದ್ದೀರೋ ಅಂದರೆ ಐಚ್ಛಿಕ ಕನ್ನಡವನ್ನು, ಅವರಿಗೊಂದು ಗುಡ್ ನ್ಯೂಸ್ ಏನು ಅಂದರೆ, ನಾನು ಸುಮಾರು ಒಂದು 10 ನಿಮಿಷದ ಒಂದು ವಿಡಿಯೋವನ್ನು ಮಾಡಿ ರಿಲೀಸ್ ಮಾಡಿದ್ದೇನೆ. ದಯವಿಟ್ಟು ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂದರೆ ಬ್ಲೂ ಪ್ರಿಂಟನ್ನು ನೋಡಿ ಮಿಸ್ಗೈಡ್ ಆದವರು ಬಹಳ ಜನ. ಯಾಕಂದರೆ ಬ್ಲೂ ಪ್ರಿಂಟು ಪದ್ಯ ಭಾಗ 54 ಅನ್ನತ್ತೆ, ಆದರೆ ಎಕ್ಸಾಮಿಗೆ ಬರೋದು ಕೇವಲ 37. ಹಂಗಂತ ಹೇಳ್ಬಿಟ್ಟು ಬ್ಲೂ ಪ್ರಿಂಟ್ ತಪ್ಪು ಕೊಟ್ಟಿದ್ದಾರಾ? ತಪ್ಪು ಕೊಟ್ಟಿಲ್ಲ. ನೀವು ಅರ್ಥ ಮಾಡಿಕೊಳ್ಳುವುದು ನೀವು ತಪ್ಪು ಅರ್ಥನ ಮಾಡಿಕೊಳ್ತಾ ಇದ್ದೀರಾ. ಯಾಕೆಂದರೆ ಸರ್ 54 ಮಾರ್ಕ್ಸಿಗೆ ಪದ್ಯ ಭಾಗ, ಬರೀ ಪದ್ಯ ಭಾಗ ಓದ್ಕೊಂಡು ಹೋದರೆ ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ, ನಿಮ್ಮ ಪ್ರಿಪೇಟರಿ ಎಕ್ಸಾಮಲ್ಲಿ ಬರುವಂಥದ್ದು ಕೇವಲ 37 ಅಂಕಗಳು ಆಗಿರ್ತವೆ. ಇಂಥದ್ದೇ ಸಂಪೂರ್ಣವಾದ ನಿಮ್ಮ 4 ಪಾರ್ಟಿನ ಪದ್ಯ ಭಾಗ ಆಗಿರ್ಬೋದು, ಕಥನ ಆಗಿರ್ಬೋದು, ಅಥವಾ ಜಲಗಾರ ಆಗಿರ್ಬೋದು, ಅಲಂಕಾರ, ಛಂದಸ್ಸು ಹಾಗೂ ಭಾಷಾಭ್ಯಾಸದ ಬಗ್ಗೆ ಸಂಪೂರ್ಣವಾದ ವಿಡಿಯೋವನ್ನು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆ ಒಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೊತೆಗೆ ಕ್ವಶನ್ ಪೇಪರ್ಸ್ ಕೂಡ ಅಪ್ಲೋಡನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಪೇಪರ್ಸ್ ಆಗಿರುತ್ತೆ. ಧನ್ಯವಾದಗಳು.